ಆ್ಯಂಡ್ GST ಯಾಕೆ ನಾನು ಇಷ್ಟು ಇಂಟ್ರೆಸ್ಟ್ ತೊಗೊಂಡು ನಾನೇ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂದರೆ ನನಗೆ ಗೊತ್ತು ಇವಾಗಿನ ಒಂದು ವ್ಯಾವಹಾರಿಕ ಒಂದು ಸಂಬಂಧದಲ್ಲಿ ಇವಾಗ ಒಂದು ಸ್ಯಾಟಲೈಟ್ ಮಾರೋದಷ್ಟು ಈಸಿ ಅಲ್ಲ, ಅಥವಾ ನಮ್ಮ ಏನಂತಾರೆ ಒಂದು ಆಡಿಯೋ ಮಾರೋದಷ್ಟು ಈಸಿ ಅಲ್ಲ, ಡಿಸ್ಟ್ರಿಬ್ಯೂಷನ್ ಮಾಡೋದಷ್ಟು ಈಸಿ ಅಲ್ಲ. ಈ ಥರ ಪ್ರಾಬ್ಲಮ್ಗಳೆಲ್ಲ ಇದ್ದಾಗ ವೈ ಮೀ ಅಂತ ನಾನು ಡಿಸೈಡ್ ಮಾಡಿದ್ರೆ ಒಂದೇ ಒಂದು ಏನಂದರೆ, ನನಗೆ ನನ್ನ ಸಿನಿಮಾ ಬಗ್ಗೆ ಇಷ್ಟು ಕಾನ್ಫಿಡೆನ್ಸ್ ಇದ್ದು ಅಕಸ್ಮಾತ್ ನಾನು ಅದನ್ನೇನಾದರೂ ಈ ರಿಸ್ಕ್ ತೊಗೊಂಡಿಲ್ಲ ಅಂದರೆ ಲೈಫ್ ಲಾಂಗ್ ಕೊರಗ್ಬಿಡ್ತಾ ಇದ್ದೆ ನಾನು. GST ಸೋಲ್ತೀನೋ ಗೆಲ್ತೀನೋ ಗೊತ್ತಾಗೋಗುತ್ತೆ. ಈಗ ನನಗೆ ಗೊತ್ತಾಗೋಗುತ್ತೆ, ಗೆದ್ದುಬಿಟ್ಟಿದ್ರೆ ಅಂತ ಕೊರಗಲ್ಲಿ ಕೂತ್ಕೊಂಡ್ಬಿಟ್ರೆ ಪ್ರಾಬಬ್ಲಿ ದಟ್ ವುಡ್ ಹ್ಯಾವ್ ಬೀನ್ ದ ಬಿಗ್ಗೆಸ್ಟ್ ಸ್ಕಾರ್ ಆಫ್ ಮೈ ಲೈಫ್. ಅಥವಾ ಸೋತೋಗ್ಬಿಟ್ರೆ ಅನ್ನೋ ಭಯದಲ್ಲಿ ಕೂತ್ಕೊಂಡ್ಬಿಟ್ರೆ ನುಗ್ಗೋಣ, ಗೆಲ್ತೀವೋ ಸೋಲ್ತೀವೋ ಅದು ಅಲ್ಟಿಮೇಟ್ಲಿ ಜನರ ತೆಕ್ಕೆಗೆ ಹಾಕಿರೋದು. ಸೊ ಜನರು ನಮ್ಮನ್ನು ಹೆಂಗೆ ಎತ್ಕೊಂಡು ಹೋಗ್ತಾರೆ, ಅವ್ರಿಗೆ ಅವರ ಒಂದು ಡಿಸಿಷನ್ ವಿ ಹ್ಯಾವ್ ಟು ರೆಸ್ಪೆಕ್ಟ್. ಬಟ್ ಏನು ಅಂದರೆ ಜನರಿಗೆ ಮುಟ್ಟಿಸೋ ಅಂಥ ಕೆಲಸ ಇದೆಯಲ್ಲ, ಅದು ನಮ್ಮ ಜವಾಬ್ದಾರಿ. ಓಕೆ, ಒಬ್ಬ ನಟ ಆಗಿ ಅಥವಾ ಒಂದು ಪರ್ಸ್ನಾಲಿಟಿ ಆಗಿ ವಿಮರ್ಶೆಗಳನ್ನು ಡೆಫಿನೆಟ್ಲಿ ಪಾಸಿಟಿವ್ ಆಗಿ ತೊಗೊಳ್ತೀರಿ. ಆದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಬೆಳಗಾಗಿದ್ದರೆ ನಮ್ಮನ್ನು ವಿಮರ್ಶೆ ಮಾಡೋದು ಅಥವಾ ನಮ್ಮನ್ನು ಸ್ಕ್ಯಾನ್ ಮಾಡೋರ ಸಂಖ್ಯೆ ಜಾಸ್ತಿ ಇದ್ದಾರೆ. ಎನಿಬಡಿ 1,00,000 ಜನ ನಮ್ಮನ್ನು ಪ್ರತಿದಿನ ನಮ್ಮ ಕ್ಯಾರೆಕ್ಟರನ್ನು, ನಮ್ಮ ವ್ಯಕ್ತಿತ್ವನ ಅವ್ರಿಗೆ ತಕ್ಕ ಹಾಗೆ ಜಡ್ಜ್ ಮಾಡ್ತಾ ಇರ್ತಾರೆ. ಹೌ ಯು ಸಿ ದಿಸ್? ಯಾಕೆಂದರೆ ಒಬ್ಬ ಆರ್ಟಿಸ್ಟ್ ಆಗಿ ಇಟ್ ಇಸ್ ಡಿಫಿಕಲ್ಟ್, ಯಾಕಂದರೆ ಎಲ್ಲರೂ ನಿಮ್ಮ ಕಡೆ ಫೋಕಸ್ ಮಾಡ್ತಿರ್ತಾರೆ. ಕಮೆಂಟ್ಸ್ ಆಫ್ ಮಾಡಿದ್ದೀನಿ ನಾನು. ಸಿಂಪಲ್, ಲವ್ಲಿ, ಅಷ್ಟೇ. ಓಕೆ, ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ನಿಮ್ಮ ಮಗ ಬಹುಶಃ ಒಂದು 15 ವರ್ಷ ಹೋದ್ಮೇಲೆ ಈ ಕ್ಲಿಪ್ ನೋಡ್ತಾನೆ ಅಂತ ಅಂದ್ಕೊಳ್ಳಿ, ಅಥವಾ ಇನ್ನೊಂದು 2-3 ವರ್ಷಕ್ಕೆ ನೋಡ್ತಾನೆ ಅಂತ ಅಂದ್ಕೊಳ್ಳಿ. ಒಬ್ಬ ತಂದೆಯಾಗಿ ಏನು ಬೆಸ್ಟ್ ಒಂದು ಸಲಹೆ ಏನು ಕೊಡ್ತೀರಿ? ಅವನು ತನ್ನ ಡ್ರೀಮ್ಸನ್ನು ಫಾಲೋ ಮಾಡಬೇಕಷ್ಟೇ. ನನ್ನ ಆಸೆಗಳು, ನನಗೆ ಆಸೆ ಇರೋದು ಅವನೊಬ್ಬ ಪೊಲೀಸ್ ಆಗಬೇಕು, ಇಲ್ಲ ಆರ್ಮಿಗೆ ಆಗಬೇಕು. ಐ ವಾಂಟ್ ಟು ಸೀ ಹಿಮ್ ಇನ್ ಯೂನಿಫಾರ್ಮ್ ಅನ್ನೋದು ನನ್ನ ಪರ್ಸ್ನಲ್ ಆಸೆ. ಬಟ್ ಅವ್ನಿಗೆ ಏನಿದೆ ಗೊತ್ತಿಲ್ಲ. ಸಮಾಜದ ಚೌಕಟ್ಟಿನಲ್ಲಿ ಇರುವಂತಹ ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಅವನು ಏನು ಮಾಡಿದ್ರು ನಂಗೆ ಓಕೆ. ಅವ್ನು ಏನು ಮಾಡಿದ್ರು ಓಕೆ. ಅವ್ನು ಈ ವಾಂಟ್ಸ್ ಟು ಬಿಕಮ್ ಅ ವಾಲಂಟಿಯರ್ ಫಾರ್ ಸಮಥಿಂಗ್ ಗುಡ್, ಐ ಆಮ್ ಓಕೆ ವಿತ್ ಇಟ್. ಐ ಕ್ಯಾನ್ ಟೇಕ್ ಕೇರ್ ಆಫ್ ಹಿಮ್. ಅವನು ಡಾಕ್ಟರ್ ಆಗಬೇಕು, ಇನ್ನೊಂದಾಗಬೇಕು, ಬೇಡ. ಅವನು ಒಬ್ಬ ಕವಿ ಆಗಬೇಕು, ಐ ಆಮ್ ಓಕೆ. ಅವನೊಬ್ಬ ಪೇಂಟರ್ ಆಗಬೇಕು, ಐ ಆಮ್ ಓಕೆ. ಅವನ ಒಂದು ಡ್ರೀಮ್ ಏನಿದೆ ಅವನು ಅದನ್ನು ಮಾಡಿದ್ರೆ ಐ ಆಮ್ ಟೋಟಲಿ ಓಕೆ ವಿತ್ ಇಟ್. ಬಟ್ ಏನು ಅಂದರೆ ಸಮಾಜದ ಚೌಕಟ್ಟು ಬಿಟ್ಟು ಎಲ್ಲೂ ಹೋಗೋಂಗಿಲ್ಲ ಅಂತ. ಅಂದರೆ ಐ ಡೋಂಟ್ ವಾಂಟ್ ಹಿಮ್ ಟು ಡೂ ಎನಿಥಿಂಗ್ ರಾಂಗ್ ಆರ್ ಬ್ಯಾಡ್ ಟು ದ ಸೊಸೈಟಿ. ಅದೊಂದೇ ನಾನು ಹೇಳೋದು. ನಿಯತ್ತಾಗಿ ಇರಬೇಕು, ಕೆಲಸ ಮಾಡಲಿ ಅಷ್ಟೇ, ಏನಾದರೂ ಕೆಲಸ ಮಾಡಲಿ. ಐ ಥಿಂಕ್ ಹಿ ವಿಲ್ ಡೂ ಇಟ್. ವಂಡರ್ಫುಲ್. ಸೊ GST 28ನೇ ತಾರೀಕು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಮೂರು ತಲೆಮಾರು ನೋಡ್ಬೋದಾ ಇಲ್ಲಿ? 2 ತಲೆಮಾರು ನೋಡ್ಬೋದಾ? 4 ತಲೆಮಾರು ನೋಡ್ಬೋದು. 4 ತಲೆಮಾರು ನೋಡ್ಬೋದು. ಯಾಕಂದರೆ ನಮ್ಮ ತಾತ, ನಮ್ಮಪ್ಪ, ನಾನು, ನನ್ನ ಮಗ ಯಾವ್ಯಾವ ರೀತಿಯಾದಂಥ ಒಂದು ವೇರಿಯೇಷನಲ್ಲಿ ಬಂದಿದ್ದೀವಿ ಸಿನಿಮಾಗಳಲ್ಲಿ. ಆ ವೇರಿಯೇಷನ್ನ ನೋಡಿರುವಂತಹ ಸಪೋಸಿಟ್ಲಿ ಒಂದು 80 ವರ್ಷದವರು 90 ವರ್ಷದವರು ಕೂಡ ಇದ್ದಾರೆ. ಯಾಕಂದರೆ ನಮ್ಮ ತಾತನ ಸಿನಿಮಾ ನೋಡಿದವರು ಇರ್ಬೋದು, ನಮ್ಮ ತಂದೆ ಅಫ್ಕೋರ್ಸ್, ನಂದು ಮಕ್ಕಳದೆಲ್ಲ. ಆ ಇಡೀ ಲೈಫಲ್ಲಿ ಯಾರು ಎಷ್ಟಿದ್ದಾರೆ ಇವಾಗ. ವಿ ವೇರ್ ಬ್ಲೆಸ್ಡ್ ವಿತ್ ಲೆಜೆಂಡ್ ಸಾಲುಮರದ ತಿಮ್ಮಕ್ಕ. ಅವ್ರು 114 ವರ್ಷ. ನಾನು ರಿಲೀಸ್ ಆಗೋದಕ್ಕೆ ಮುಂಚೆ ಅವ್ರನ್ನ ಕಳ್ಕೊಂಬಿಟ್ವಿ. ನಾನು ನಿಜವಾಗ್ಲೂ ಅವ್ರು ಏನಾದರೂ ಇವತ್ತು ಇದ್ದಿದ್ರೆ ಅವ್ರಿಗೂ ಸಿನಿಮಾ ತೋರಿಸ್ಬೇಕು ಅಂತ ಆಸೆ ಇತ್ತು. ಐ ಪ್ರೇ ಫಾರ್ ಹರ್ ಪೀಸ್ಫುಲ್ ರೆಸ್ಟ್. ಬಟ್ ನಾನು ವಾಟ್ ಐಮ್ ಟ್ರೈನ್ ಟು ಸೇ ಇಸ್, ಆವಾಗ ಹುಟ್ಟಿರೋ ಮಗುವಿನಿಂದ ಹಿಡಿದು ಎಷ್ಟೇ ವಯಸ್ಕರರು ಜೊತೆಲಿ ಕೂತು ನೋಡ್ಬೋದಾದಂಥ ಒಂದು ಸಿನಿಮಾ. ಸೊ ಐ ಆಮ್ ಶ್ಯೂರ್ ಅದೊಂದು ವಿಚಾರದಲ್ಲಿ ಐ ಆಮ್ ವೆರಿ ಕಾನ್ಫಿಡೆಂಟ್. ವಂಡರ್ಫುಲ್. ಆಲ್ ದಿ ವೆರಿ ಬೆಸ್ಟ್ GSTಗೆ ಮತ್ತು ನಿಮಗೆ. ಹಾಗೆ ಮುಂದಿನ ದಿನಗಳಲ್ಲೂ ನಿಮ್ಮ ನಿರ್ದೇಶನದಲ್ಲಿ ಒಂದಷ್ಟು ಸಿನಿಮಾಗಳು ನಾವು ನೋಡೋ ಹಾಗಾಗಲಿ ಅಂತ ವಿಶ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಮ್ಮನ ಬಗ್ಗೆ ಮಾತಾಡಲೇಬೇಕು. ಅಮ್ಮ ಒಂದು 60-65 ವರ್ಷ ಇಂಡಸ್ಟ್ರಿಯಲ್ಲಿ ಸವಸಿದ್ದಾರೆ. ಸೊ ಅಮ್ಮ ಆಗಿ ಒಬ್ಬ ಕಲಾವಿದೆಯಾಗಿ ಹೆಂಗೆ ನೋಡ್ತೀರಿ? ಒಬ್ಬ ಅಮ್ಮ ಆಗಿ ಶಿ ಇಸ್ ದ ಬಿಗ್ಗೆಸ್ಟ್ ಕ್ರಿಟಿಕ್ ವಿ ಹ್ಯಾವ್, ಮೀ ಆ್ಯಂಡ್ ಮೈ ಸಿಸ್ಟರ್. ಎಸ್, ನಮ್ಮ ಕೆಲಸ ಯಾವುದೂ ಇಷ್ಟ ಆಗಲ್ಲ. ಹೌದಾ? ಹೌದು. ಆಮೇಲೆ ಎಲ್ಲೋ ಒಂದು ಕಡೆ ಏನು ಹೇಳು ಅಂದಿರ್ತೀನಿ, ಅದು ಹೇಳು ಅಲ್ಲ, ಕನ್ನಡ ಕರೆಕ್ಟಾಗಿ ಮಾತಾಡು. ಅಮ್ಮ ಆ್ಯಂಕರಿಂಗ್ ಲಿಬರ್ಟಿ ಅಮ್ಮ ಅದು. ಇವಾಗ ಏನೈತೆ ಪಿಕ್ಚರಲ್ಲಿ ಅಂದಿರ್ತೀನಿ, ಐತೆ ಅನ್ಬಾರ್ದು ಕಣೋ, ಏನಿದೆ ಅಂತ ಹೇಳ್ಬೇಕು. ನಾನು ರಾಜ್ಕುಮಾರ್ ಫ್ಯಾನು, ಐತೆ ಅಂತೀನಿ. ಹೊಟ್ಟೆ ಚಿರುಗುಡುತ್ತೈತೆ ಹಾಗೆ ಮುದ್ದೆ ಉಣ್ಣೋತು. ಇವಾಗ ಹೇಳು, ನಿನ್ನ ಹತ್ರ ಆರ್ಗ್ಯೂ ಮಾಡೋಕ್ಕಾಗಲ್ಲ. ಸ್ಪಷ್ಟವಾಗಿ ಮಾತಾಡಬೇಕು ಕನ್ನಡ ಅಂತ ಅವರು. ಸೊ ಕನ್ನಡ ಸ್ಪಷ್ಟವಾಗಿರಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಉದ್ದೇಶ. ಐ ಸೆಡ್ ಓಕೆ ಫೈನ್. ಬಟ್ ಆ್ಯಸ್ ಎನ್ ಆ್ಯಕ್ಟ್ರೆಸ್ ಶಿ ಈಸ್ ಅಮೇಝಿಂಗ್. ಶಿ ಈಸ್ ಸೋ ಮಚ್ ಆಫ್ ಎನರ್ಜಿ. ಭಗವಂತ ಹಂಗೆ ಇಟ್ಟಿರಪ್ಪ. ಏನಂದರೆ ಅವ್ರಿಗೆ ಮನೇಲಿದ್ದರೆ ಶಿ ಈಸ್
ನಾಟ್ ಗಿರ್ಜಾ ಲೋಕೇಶ್. ಶಿ ಡಸನ್ ಲೈಕ್ ಟು ಸ್ಟೇ ಅಟ್ ಹೋಮ್. ಶಿ ವಾಂಟ್ಸ್ ಟು ಗೋ ಔಟ್, ಆಚೆ ಕಡೆ ಹೋಗಬೇಕು, ಯಾವುದೋ ಒಂದು ಫಂಕ್ಷನ್ಗಾದ್ರೂ ಹೋಗಬೇಕು. ಕಾಲಿಗೆ ಯಾವಾಗಲೂ ಚಕ್ರ ಕಟ್ಕೊಂಡಿರ್ತಾರೆ. ಶೂಟಿಂಗ್ ಅಂದ್ಬಿಟ್ರೆ ಶಿ ಈಸ್ ಇನ್ ಹರ್ ಹ್ಯಾಪಿ ಪ್ಲೇಸ್. ಶಿ ಲವ್ಸ್ ಟು ವರ್ಕ್. ಕಾಯಕವೇ ಕೆಲಸ. ಕೊನೆವರೆಗೂ ನೀವು ಶಕ್ತಿ ಇರೋವರೆಗೂ ಕೊನೆವರೆಗೂ ಕೆಲಸ ಮಾಡ್ರು. ನಿಮ್ಮ ಕೆಲಸನೇ ನೀವು ಹೋದ್ಮೇಲೆ ನಿಮ್ಗೆ ಗುರ್ತು ಸಿಗೋದು, ರೆಕಗ್ನಿಷನ್ ಅಂತ ಇರೋದು ಕೆಲಸನೇ. ಸೊ ಕೀಪ್ ವರ್ಕಿಂಗ್ ಅಂತ ಶಿ ಪುಷಸ್ ಇಟ್. ಸೊ ಆ ಥರ ಮೊನ್ನೆ ಹೇಳಿದ್ನಲ್ಲ, ಈ ಪ್ರಚಾರದ ಅಬ್ಬರದಲ್ಲಿ ಏನೇನೋ ಯೋಚನೆಗಳು, ಫೈನಾನ್ಸ್ಗಳು, ಅದು ಇದೆಲ್ಲ. ಲೋಕೇಶ್ ಪ್ರೊಡಕ್ಷನ್ ಶುರು ಮಾಡಿದಾಗ ನನ್ನ ಹತ್ರ ದುಡ್ಡು ಕಮ್ಮಿ ಇತ್ತು ಅಂದಾಗ 9 ಲಕ್ಷ ರೂಪಾಯಿ ಒಡವೆ ಕೊಟ್ಬಿಟ್ರು. ತಗೋ ಇದನ್ನು ಫಸ್ಟ್ ತೊಗೊಂಡೋಗಿಡು, ನೀನು ಫಸ್ಟ್ ನಿಮ್ಮ ತಂದೆ ಹೆಸರಲ್ಲಿ ಮಾಡಿದ್ಯಾ, ಐ ವಾಂಟ್ ಯು ಟು ಡೂ ಇಟ್ ಪ್ರಾಪರ್ಲಿ. ಏನು ಮಾಡ್ತೀಯೋ ಬಿಡ್ತೀಯೋ, ಪ್ರಾಜೆಕ್ಟ್ ಹಿಟ್ ಆಗುತ್ತೋ ಬಿಡುತ್ತೋ, ಬಂದವ್ರಿಗೆ ಕರೆಕ್ಟಾಗಿ ಊಟ ಹಾಕಿ ಕಳಿಸ್ಬೇಕು. ನಮ್ಮ ಪ್ರೊಡಕ್ಷನ್ದು ಅದು ರೂಲ್ಸ್ ಇರಬೇಕು ಅಂತ ಕೊಟ್ಟು ಕಳಿಸಿದ್ರು. ಮೊನ್ನೆ ಹಿಂಗೆ ಫೈನಾನ್ಸಲ್ಲಿ ಎಲ್ಲ ಇರುತ್ತಲ್ಲ, ಅದು ಇದು ಅರೇಂಜ್ಮೆಂಟ್ಸು, ಮಣ್ಣು ಮಸಿ ಎಲ್ಲ. ಆಮೇಲೆ ಆ ಸಮಯಕ್ಕೆ ಬೇಕಾಗುತ್ತಲ್ಲ, ಅವಾಗ ಕರೆದ್ರು. ಏನು ಅಂತ, ಇಲ್ಲ ಏನೋ ಅರೇಂಜ್ ಮಾಡ್ತಾಯಿದ್ದೀನಿ. ಅಲ್ಲಿಟ್ಟಿರೋ ಒಡವೆ ಏನಕ್ಕ ತೊಗೊಂಡೋಗ, ನೀನು ಯಾರನ್ನೂ ಕೇಳೋದು ನಂಗೆ ಇಷ್ಟ ಇಲ್ಲ ಕಣ. ಹೋಗು, ನೀನು ಮಾಡ್ತಿರೋದು ಏನು ಸಿನಿಮಾಗೋಸ್ಕರ ತಾನೆ. ನೀನೇನು ಕಾರ್ ತೊಗೋತಾ ಇಲ್ಲ, ಬಂಗ್ಲೆ ತೊಗೋತಾ ಇಲ್ಲ, ಯಾರ ಮೇಲೂ ವೇಸ್ಟ್ ಮಾಡ್ತಾಯಿಲ್ಲ, ಯಾವುದೋ ಒಂದು ಫಾರಿನ್ ಟ್ರಿಪ್ಗೆ ಹೋಗ್ತಾ ಇಲ್ಲ, ಏನೂ ಮಾಡ್ತಾಯಿಲ್ಲ. ಸಿನಿಮಾಗೋಸ್ಕರ ತಾನೆ ನನ್ನ ಒಡವೆಗಳಿದೆ, ತೊಗೊಂಡೋಗಿಡು, ಹೋಗು. ನನ್ನ ಮಗ ಯಾರ ಹತ್ರನೂ ಕೇಳೋದು ನಂಗೆ ಇಷ್ಟ ಇಲ್ಲ ಅಂದರೆ ಇವತ್ತಿಗೂ ಶಿ ಈಸ್ ಸಪೋರ್ಟಿವ್. ಆ್ಯಂಡ್ ಮೈ ವೈಫ್ ಆಲ್ಸೋ ಶಿ ಈಸ್ ಲೈಕ್, ನಾನು ಎಲ್ಲ ಹಾಕೊಂಡು ಹೋಗ್ತೀನಿ ಸುಜಾ, ಏನು ನನಗೆ ಯಾಕೆ ಬೇಕು, ನೀನು ಸಿನಿಮಾಗೋಸ್ಕರ ಮಾಡ್ತಾಯಿದ್ದೆ, ನಿನ್ನ ಕೆಲಸಕ್ಕೋಸ್ಕರ ಮಾಡು, ತೊಗೋ, ವೈ ಆರ್ ಯು ಇವನ್ ಬಾದರ್ಡ್. ಅದನ್ನ ಅಲ್ಮಾರಿಲಿ ಇಟ್ಟಿರ್ತೀವಿ, ಬ್ಯಾಂಕಲ್ಲಿ ಇಟ್ಟಿರ್ತೀವಿ, ತೊಗೊಂಡೋಗಿ ನೀನು. ಇಟ್ಸ್ ಯಾರ್ ಹಾರ್ಡ್ ಆ್ಯಂಡ್ ಮನಿ ದಟ್ ಯು ಬಾಟ್ ಇಟ್ ಟು ಮೀ, ವೆನ್ ಯು ವಾಂಟ್ ಇಟ್ ಯೂಸ್ ಇಟ್ ಅಂತ. ಅಷ್ಟು ಸಪೋರ್ಟಿವ್ ಭಗವಂತ. ಇನ್ನೂ ನಮ್ಗೆ ಆ ಥರದ್ದೆಲ್ಲ ಏನೂ ಇದು ಮಾಡದೇ ಇರಲಿ, ಬಟ್ ಅಷ್ಟು ಸಪೋರ್ಟ್ ಇದ್ದರೆ ಸಾಕು, ನಾವು ವಿ ಕ್ಯಾನ್ ವಿನ್. ಆ್ಯಂಡ್ ಮನಿ ಈಸ್ ಸಮಥಿಂಗ್ ದಟ್ ಈಸ್ ನೆಸೆಸರಿ. ನಮಗೆ ಅಯ್ಯೋ ಅಷ್ಟು ಬೇಕು, ಇಷ್ಟು ಬೇಕು ಅಂತ ದೇವರಣೆಗೂ ನಮ್ಮ ಮನೇಲಿ ಯಾರೂ ಇಲ್ಲ. ಆ್ಯಂಡ್ ಎಸ್ಪೆಷಲಿ ನನ್ನ ಹೆಂಡತಿ ಇಲ್ಲ. ಸೊ ಇಲ್ಲ ಅಂದಿದ್ರೆ ಅವಳು ನನಗೆ ಅದು ಬೇಕು ಇದು ಬೇಕು ಅಂದಿದ್ರೆ ನಾನು ಸ್ವರ್ಗೋಗ್ಬಿಡ್ತಾ ಇದ್ದೆ. ಲವ್ಲಿ. ಸೊ